ಲೋಕಸಭಾ ಚುನಾವಣೆಯ ಮೊದಲ ಹಂತದ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆಯ ದಿನಾಂಕ ಹತ್ತಿರ ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಮಂಡ್ಯ ಲೋಕ ಅಖಾಡ ರಂಗೇರ್ತಾ ಇದೆ. ಇವತ್ತು ಜೋಡೆತ್ತುಗಳು ಎಂಟ್ರಿ ಕೊಡಲಿದ್ದಾರೆ. ಆ ಮೂಲಕ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತಿನಿಂದ ಪ್ರಚಾರಕ್ಕೆ ಧುಮುಕಲಿದ್ದಾರೆ. ಅದು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ. ಮಂಡ್ಯದ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳೇನಿದೆ, ಒಂದೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿ ರೋಡ್ ಶೋನ ನಡೆಸೋ ಮೂಲಕ ಪ್ರಚಾರವನ್ನು ಮಾಡೋದಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಇವತ್ತಿನಿಂದ ದೋಸ್ತಿ ಅಭ್ಯರ್ಥಿ ಅಬ್ಬರದ ಕ್ಯಾಂಪೇನ್ ಶುರು ಮಾಡ್ತಾ ಇದ್ದಾರೆ. ತಮ್ಮ ಗೆಲುವಿಗಾಗಿ ಅಖಾಡಕ್ಕೆ ಧುಮುಕಲಿರುವಂತಹ ಮಾಜಿ ಸಿಎಂ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಸಾಥ್ ನೀಡಲಿದ್ದಾರೆ ಎನ್ನುವ ಮಾಹಿತಿ ಇದೆ. ಇವತ್ತಿನಿಂದ ಏಪ್ರಿಲ್ 24ರವರೆಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಅಬ್ಬರದ ಕ್ಯಾಂಪೇನ್ ಅನ್ನು ನಡೆಸಲಿದ್ದಾರೆ. ನೋಡಿ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಹಾಗೂ ಲಿಂಗಾಯತ ವೋಟ್ ಕಬ್ಜಾಕ್ಕೆ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಒಕ್ಕಲಿಗ ಮತಗಳನ್ನು ಸೆಳೆಯುವಂಥ ಪ್ಲಾನ್, ಮತ್ತೊಂದು ಕಡೆ ವಿಜೇಂದ್ರ ಅವರು ಲಿಂಗಾಯತ ವೋಟ್ಗಳನ್ನು ಸೆಳೆಯುವಂಥ ಪ್ಲಾನನ್ನು. ಸೊ ಆ ಮತಗಳ ಮೇಲೆ ಕಣ್ಣಿಟ್ಟಿರುವಂಥ ದೋಸ್ತಿ ಪಾಳ್ಯ ದಿನಕ್ಕೆ ಒಂದು ವಿಧಾನಸಭಾ ಕ್ಷೇತ್ರದಿಂದ ಪ್ರಚಾರವನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಬೃಹತ್ ಸಮಾವೇಶದ ಮೂಲಕ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಹೇಗಿದೆ ಜೋಡೆತ್ತುಗಳ ಪ್ಲಾನ್, ಪ್ರಚಾರದ ಅಬ್ಬರ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡಬಹುದಾ? ನಾಗೇಂದ್ರ ಬಾಬು, ಈ ಬಾರಿ ಮಂಡ್ಯದಲ್ಲಿ JDS ಹಾಗೂ BJP ದೋಸ್ತಿಯನ್ನು ಗೆಲ್ಸ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತಿನಿಂದ ಜೋಡೆತ್ತುಗಳು ಮಂಡ್ಯದಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಏನು ಕಳೆದ ಬಾರಿ ಜೋಡೆತ್ತು ಅಂದರೆ ಏನು ಕುಮಾರಸ್ವಾಮಿ ಅವರಿಗೆ DK ಶಿವಕುಮಾರ್ ಅವರು ಜೋಡೆತ್ತಾಗಿ ವಿಜಯೇಂದ್ರ ಕಣಕ್ಕಿಳಿತಾ ಇದ್ದಾರೆ. ಪ್ರತಿನಿತ್ಯ ಒಂದು ಕ್ಷೇತ್ರದಂತೆ ಅಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಏನು ಕ್ಷೇತ್ರಗಳಿವೆ, ಅಲ್ಲಿ ಪ್ರತಿನಿತ್ಯ ಒಂದು ವಿಧಾನಸಭಾ ಕ್ಷೇತ್ರದಂತೆ 8 ದಿನ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸೋದಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಅಬ್ಬರದ ಪ್ರಚಾರ ಆರಂಭ ಆಗುವುದು. ಅಂದರೆ ಏನು ಬೃಹತ್ ಸಮಾವೇಶದ ಮೂಲಕ ಮತ ಶಿಕಾರಿಯನ್ನು ಮಾಡೋದಕ್ಕೆ ಇಬ್ಬರು ನಾಯಕರುಗಳು ಹೊರಟಿರುವಂಥದ್ದು. 12 ಗಂಟೆಗೆ ವಿಜೇಂದ್ರ ಹಾಗೂ ಕುಮಾರಸ್ವಾಮಿ ಅವರು ಮಳವಳ್ಳಿಯ ಕನಕದಾಸ ಕ್ರೀಡಾಂಗಣಕ್ಕೆ ಬರ್ತಾರೆ. ಅಲ್ಲಿ ಬೃಹತ್ ವೇದಿಕೆಯಲ್ಲಿ ಭಾಷಣ ಮಾಡೋ ಮೂಲಕ ಅಲ್ಲಿ ಮತ ಪ್ರಚಾರವನ್ನು ಮಾಡುವಂಥದ್ದು. ಪ್ರಮುಖವಾಗಿ ಒಕ್ಕಲಿಗ ಹಾಗೂ ಲಿಂಗಾಯತ ವೋಟ್ಗಳ ಮೇಲೆ ಕಣ್ಣಿಟ್ಟಿರುವಂಥ ಇಬ್ಬರು ನಾಯಕರುಗಳು ಇವತ್ತು ಮತ ಶಿಕಾರಿಯನ್ನು ಮಾಡ್ತಾರೆ. ಒಂದು ಕಡೆ ಏನು ಒಟ್ಟು ಮತಗಳ ಪೈಕಿ ಅರ್ಧದಷ್ಟಿರುವಂತಹ ಒಕ್ಕಲಿಗ ಮತ ಹಾಗೂ ಲಿಂಗಾಯತ ಮತ, ಅದರಲ್ಲೂ ಕೂಡ BJP ವೋಟ್ಗಳೇನಾದ್ರು ಸೇರಿದ್ರೆ ಕುಮಾರಸ್ವಾಮಿ ಅವರ ಗೆಲುವು ಸುಲಭ ಅನ್ನೋದು ಒಂದು ಲೆಕ್ಕಾಚಾರ. ಆ ಲೆಕ್ಕಾಚಾರದಲ್ಲಿ ಇಟ್ಕೊಂಡೆ ಇವತ್ತಿನಿಂದ ಕುಮಾರಸ್ವಾಮಿ ಹಾಗೂ ವಿಜಯೇಂದ್ರ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ. ಆ ಮೂಲಕ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯೋದಕ್ಕೆ ಎಲ್ಲ ರೀತಿಯ ರಣತಂತ್ರವನ್ನು ರೂಪಿಸಿದ್ದಾರೆ. ಜೊತೆಗೆ ಈ ಒಂದು ಸಮಾವೇಶದಲ್ಲಿ 50,000ಕ್ಕೂ ಹೆಚ್ಚು ಜನರು ಸೇರುವಂಥ ಸಾಧ್ಯತೆ ಇದೆ. ಸ್ಥಳೀಯ ನಾಯಕರು ಸೇರಿದಂತೆ ರಾಜ್ಯದ ಹಲವು ನಾಯಕರುಗಳು ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ನಾಗೇಂದ್ರ ಬಾಬು.